ನಮಸ್ಕಾರ ವೀಕ್ಷಕರೇ, ಕೆಜಿಎನ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದ ಹುಕ್ಕೇರಿ ತಾಲೂಕಾ ಸಮಿತಿ ವತಿಯಿಂದ ಇಂದು ಪ್ರವಾಸಿ ಮಂದಿರದಲ್ಲಿ ವಿಶೇಷ ಸಭೆ ನಡೆಯಿತು. ರಾಜ್ಯಾಧ್ಯಕ್ಷ ವಾಸುದೇವ್ ಮೇಟಿ ಅವರು ಡಿಸೆಂಬರ್ 8, 2025ರಂದು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರೊಂದಿಗೆ ಸಂಘಟನಾ ಚರ್ಚೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಮೇಟಿ ಅವರು ರೈತರ ಹಕ್ಕು, ಸಮಸ್ಯೆಗಳು ಹಾಗೂ ಅಧಿವೇಶನದ ವೇಳೆ ಮಂಡಿಸಬೇಕಾದ ವಿಷಯಗಳ ಕುರಿತು ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಬಾಡ್ಕರ್, ಜಿಲ್ಲಾ ಸಂಚಾಲಕರು ಅಲಿ ದೇಸಾಯಿ, ಶಿವಾಜಿ ಬಾಳೇಶ್ಗೋಳ್, ದಸ್ತಗೀರ್ ಕಳಾವಂತ್, ಸರ್ಫರಾಜ್ ಖಾನ್ಜಾದೆ, ಸಲೀಂ ಮುಲ್ಲಾ, ಶಿವಾನಂದ್ ಮಾಳ್ಕರಿ, ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು, ಮಹಿಳಾ ಘಟಕದ ಕವಿತಾ ಕಾಂಬ್ಳೆ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ನುಲಿ, ಮಂಗಲ್ ಮಾನೆ, ಹುಕ್ಕೇರಿ ತಾಲೂಕಾ ಗೌರವಾಧ್ಯಕ್ಷ ಲಗಮವ್ವ ಮಾದರ್, ಸಂಚಾಲಕರು ಸುರೇಶ್ ಮಾನೆ, ಅಲ್ಕಾಪ್ ಭಗವಾನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ರಾಜ್ಯಾಧ್ಯಕ್ಷ ವಾಸುದೇವ್ ಮೇಟಿ ಅವರಿಗೆ ಸಂಘದ ವತಿಯಿಂದ ಸನ್ಮಾನ ಸಲ್ಲಿಸಲಾಯಿತು. ವರದಿ ಮಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ. ಹುಕ್ಕೇರಿಯ ತಾಲೂಕಾ ಮಹಿಳಾಧ್ಯಕ್ಷರು ಎಲ್ಲರೂ ಸೇರಿರ್ತಕ್ಕಂಥ ಮೂಲ ಉದ್ದೇಶ ಏನಂತಂದ್ರೆ, ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ನೀರಾವರಿಗೆ ಸಂಪೂರ್ಣವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಹಾಗೂ ಕೇಂದ್ರದ ಯೋಜನೆಗಳು ನೀರಾವರಿ ಮುಖ್ಯವಾಗಿ ಏನಂತಂದರೆ ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ತುಂಗ, ಭದ್ರಾ ಮತ್ತು ಕೃಷ್ಣ ಜಲಾಶಯದ ಆಲಿಮಟ್ಟಿ ಎತ್ತರದ ವಿಚಾರದಲ್ಲಿರ್ಬೋದು, ಇನ್ನಿತರ ಹಲವಾರು ನೀರಾವರಿ ಯೋಜನೆಗಳಿಗೆ ಒತ್ತಾಯವನ್ನು ಮಾಡತಕ್ಕಂಥ ಕೆಲಸವನ್ನು ಇದೇ ಚಳಿಗಾಲದ ಅಧಿವೇಶನದಲ್ಲಿ ನಾವು ಹಮ್ಮಿಕೊಂಡಿದ್ದು, ಹುಕ್ಕೇರಿ ಮತ್ತು ಚಿಕ್ಕೋಡಿ ಭಾಗದಿಂದ ಸುಮಾರು 10,000ಕ್ಕೂ ಅಧಿಕ ಮಹಿಳೆಯರು ಮತ್ತು ರೈತ ಎಲ್ಲರೂ ಸೇರಿ ಅಧಿವೇಶನದಲ್ಲಿ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಇದುವರೆಗೂ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿದ್ದಾವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಅತಿ ಹೆಚ್ಚು ಕಡಿಮೆ ಇದ್ದು, ಬರೀ ಕಾಂಟ್ರಾಕ್ಟ್ ಬೇಸಸ್ ಟೀಚರ್ಸ್ ಮೇಲೇನೆ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ತಕ್ಷಣವೇ ಅದೆಲ್ಲ ಸಂಪೂರ್ಣ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ಕಬ್ಬಿನ ಬೆಲೆಗೆ ಈಗಾಗಲೇ 3,300 ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ತರವಲ್ಲ. ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ರೈತರು ಒಕ್ಕರ್ಲ ಅಭಿಪ್ರಾಯ ಏನಂತಂದ್ರೆ 3,500 ರೂಪಾಯಿ ಕೊಡ್ಬೇಕಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಸಂಗಣ್ಣ ಬಾಗೇವಾಡಿ ನೇತೃತ್ವದಲ್ಲಿ ರೈತ ಹೋರಾಟ ಹಮ್ಮಿಕೊಂಡಿದ್ದಾಗ 3,500 ರೂಪಾಯಿ ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ 3,500ಕ್ಕೆ ನಾವು ನಿರಂತರವಾಗಿ ಚಳುವಳಿಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ, ಇವತ್ತು KVಗೆ ಮುಖ್ಯವಾಗಿ KV ಸ್ಮಾರ್ಟ್ ಮೀಟರನ್ನು ಅಳವಡಿಸ್ಬೇಕಂತೇಳಿ ಜಾರ್ಜ್ ಅವರು ಹೇಳಿಕೆ ನೀಡ್ತಾ ಇದ್ದಾರೆ. ನಾವು ಈಗಾಗಲೇ ಜಾರ್ಜ್ ಅವರ ಶವಯಾತ್ರೆಯನ್ನು ಕೂಡ ರಾಜ್ಯಾದ್ಯಂತ ಮಾಡಿದ್ದು, ಅದನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಸುಮಾರು 12,000 ಡೆಪಾಸಿಟ್ಗಳನ್ನು ಈಗಾಗಲೇ ಪಡಿತಾ ಇದ್ದು, ಅದನ್ನು ತಕ್ಷಣವೇ ಹಿಂಪಡಿಬೇಕಾಗ್ತದೆ. ಮತ್ತು ಈ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸೋದ್ರಿಂದ ರೈತ ವರ್ಗ ಏನಪ್ಪಾ ಅಂತಂದ್ರೆ ಅದನ್ನ ರೀಚಾರ್ಜ್ ಮಾಡಿಕೊಳ್ಳೋಕೆ ತುಂಬಾ ತೊಂದರೆ ಆಗ್ತದೆ. ಅಂತ ಒಂದು ಜಲವಂತ ಸಮಸ್ಯೆಗಳನ್ನ ನಾವು ತಗೊಂಡು ಚಳಿಗಾಲ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯನ್ನ ಕಾಣತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಹುಕ್ಕೇರಿ ಭಾಗ ಮತ್ತು ಚಿಕ್ಕೋಡಿ ಭಾಗದ ಸಾವಿರಾರು ರೈತರು ಅಲ್ಲಿಗೆ ಬಂದು. ಅಧ್ಯಕ್ಷರ ಮತ್ತೊಂದು ಮಾತ, ಈ ಸಲ ಯಾವ ಟೈಪ್ ಹೋರಾಟಗಾರ ಯಾವ ಟೈಪ್ ಮಾಡೋರು ಈ ವರ್ಷ ಅಧಿವೇಶನದಲ್ಲಿ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಪಾದಯಾತ್ರೆಗಳ ಮೂಲಕ ನಾವು ಚಳುವಳಿಗಳನ್ನ ಮಾಡಬೇಕಾಗ್ತದೆ. ಅಂದ್ರೆ ಸರ್ಕಾರವನ್ನ ಹೆಚ್ಚಿನ ಮಟ್ಟದಲ್ಲಿ ಸೆಳೆಯಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂತೇಳಿ ತಮ್ಮ ಮೂಲಕ ನಾನು ಹೇಳಕ್ ಬಯಸ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಇದ್ರ ಬಗ್ಗೆ CMಗೆ ಹೇಳಕ್ಕೆ ಪಡ್ತೀರಿ, ಅವ್ರಿಗೆ ಏನು ಹೇಳೋರು ನಮ್ಮ ಸುದ್ದಿ ಮುಖಾಂತರ ತಮ್ಮ ಮೂಲಕ ನಾನು ಹೇಳಕ್ ಬಯಸ್ತೀನಿ. ತಕ್ಷಣನೇ ಇವತ್ತ ಹಾವೇರಿ ಇರ್ಬೋದು, ಗದಗ ಇರ್ಬೋದು,
ಮತ್ತೆ ಧಾರವಾಡ ಇರ್ಬೋದು, ಗೊಂಜಾಳಗಳನ್ನ ಖರೀದಿ ಮಾಡ್ತಕ್ಕಂಥ ಕೇಂದ್ರಗಳನ್ನ ಇದುವರೆಗೆ ಪ್ರಾರಂಭಿಸಿಲ್ಲ. ಅದಕ್ಕೆ ನಾನು ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಬೆಂಬಲ ಬೆಲೆ ಮೂಲಕ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ನಿಗದಿತವಾದಂಥ ಬೆಲೆಗಳಲ್ಲಿ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಒಂದು ವೇಳೆ ಗೊಂಜಾಳನ್ನ ತಕ್ಷಣನೇ ಖರೀದಿ ಕೇಂದ್ರಗಳ ಪ್ರಾರಂಭ ಮಾಡದೇ ಇದ್ರೆ ರಾಜ್ಯಾದ್ಯಂತ ಉಗ್ರವಾದಂತ ಚಳುವಳಿಗಳನ್ನ ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾಗ್ತದ ಅಂತೇಳಿ ತಮ್ಮ ಮೂಲಕ ನಾನು ಒಂದು ಥೋಡೆ ಜನ ನಿಮ್ಮ ರೈತರ ಒಂದು ನಿಮ್ಮ ಮ್ಯಾಗ ಹೇಳಿದಾರೆ ನಿಮ್ಮ ಗಮನ ಕಟ್ಟಾರಂತ ಅದು ಬೆಳೆ ಹಣ್ಣಿ ಜಮಾ ಆಗಿಲ್ಲ ಅಂತ ಥೋಡೆ ಮಂದಿಗೆ. ಆಮೇಲೆ PM ಯೋಜನೆ ಜಮಾ ಆಗಿಲ್ಲ. ಅದ್ರ ಬಗ್ಗೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು? ಈಗ ಬೆಳೆ ಪರಿಹಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಬರೀ 285 ಕೋಟಿ ಮಾತ್ರ ರಿಲೀಸ್ ಮಾಡಿದೆ. ಇವರು ರಾಜ್ಯ ಸರ್ಕಾರದವರು ಕೇಂದ್ರಕ್ಕ ಮನವಿ ಪತ್ರವನ್ನ ಕೊಡಬೇಕಾಗ್ತದ, ಒತ್ತಾಯವನ್ನ ಮಾಡ್ತದ. ಆ ನಿಟ್ಟಿನಲ್ಲಿ ಇದುವರೆಗೂ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಮನವಿಯನ್ನು ಕೊಟ್ಟಿಲ್ಲ, ಪತ್ರನೂ ಬರೆದಿಲ್ಲ. ಬರೀ ರೈತರಿಗೆ ಒಂದು ಯಾಮಾರಿಸ್ತಕ್ಕಂಥ ಕೆಲಸ ಏನಂದ್ರೆ ಕಬ್ಬು ಬೆಳೆಗಾರರ ಒತ್ತಡ ಜಾಸ್ತಿ ಆಯ್ತು, ಅದಕ್ಕೆ ಮಾತ್ರ ಕೇಂದ್ರಕ್ಕೆ ಪತ್ರ ಬರ್ದೇನೆ ಅಂತೇಳಿ ಪತ್ರವನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು. ಅದೇ ರೀತಿಯಾಗಿ ಗೊಂಜಾಳಕ್ಕೆ ಯಾಕೆ ಪತ್ರ ಬರಲಿಲ್ಲ? ನಾನು ಪ್ರಶ್ನೆ ಮಾಡೋದು ತಮ್ಮ ಮುಖಾಂತರ, ಮುಖ್ಯಮಂತ್ರಿಗಳು ಒಂದೇ ಕಬ್ಬಿಗೆ ಮಾತ್ರ ಸೀಮಿತ ಆಗಬಾರ್ದು. ರೈತರು ಅಂತಂದ್ರೆ ಎಲ್ಲ ಇವತ್ತ ಗೊಂಜಾಳ ಬರೀ 1700-1800 ರೂಪಾಯಿಗೆ ಖರೀದಿ ಮಾಡ್ತಾ ಇದ್ದಾರೆ, ಸಂಪೂರ್ಣ ಹಾಳಾಗ್ತಾ ಇದ್ದಾರೆ. ಇವತ್ತ ಗುಲ್ಬರ್ಗ ಭಾಗದಲ್ಲಿ ಹೋಗ್ರಿ, ನೆಟ್ಟೆ ರೋಗದಿಂದ ತೊಗರಿ ಸಂಪೂರ್ಣ ಹಾಳಾಗ್ತದೆ. ಅದಕ್ಕೂ ಕೂಡ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ಯಾವಾಗ ಬೆಳೆ ಬೆಳೆದು ಮಾರ್ಕೆಟಿಗೆ ಬಂದು ಅರ್ಧ ಮಾರಾಟ ಮಾಡಿದ ಮೇಲೆ ಅದು ನಾವು ಒತ್ತಾಯ ಮಾಡಿದಾಗ ಮಾತ್ರ ಇವರು ಖರೀದಿ ಕೇಂದ್ರಗಳನ್ನು ಮಾಡ್ತಾರೆ. ಮುಂಚಿತವಾಗಿ ಇವ್ರೇನು ಮಲಿಕೊಂಡಿದ್ದಾರ? ಇವರ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅಧಿಕಾರ ನಿದ್ದೆ ಜಾರಿಕೊಂಡಿದೆ, ನಿದ್ರೆಗೆ ಹೋಗ್ಬಿಟ್ಟದೆ ಇದು. ಇವರು ರೈತ ವಿರೋಧಿ ಸರ್ಕಾರ ಇದು ಸಂಪೂರ್ಣವಾಗಿ. ಇವ್ರು ಏನಾದ್ರು ಕೇಳಿದ್ರೆ ಬರೀ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತ ಅವ್ರದೇ MLC ಆದಂತವ್ರು ವಿಶ್ವನಾಥ್ ಅವ್ರು ಹೇಳ್ತಾರ 97,000 ಕೋಟಿ ರೂಪಾಯಿಯನ್ನ ನಾವು ಪ್ರತಿ ತಿಂಗಳು ವ್ಯಯ ಮಾಡ್ತೀವಿ, ಬೇರೆ ಹಣ ಎಲ್ಲಿ ಅದ ಈ ಸರ್ಕಾರಕ್ಕೆ ಅಂತ. ಉಕ್ಕಿರ ತಾಲೂಕು ಅಷ್ಟೇ ಇಲ್ಲ ಸರ್, ಪ್ರತಿಯೊಂದು ತಾಲೂಕದಾಗ ನಿಮ್ಮ ಅಧ್ಯಕ್ಷರು ಇರ್ತಾರಲ್ಲ, ಅದರ ಡಿಸ್ಟಿಕ್ ಆಗಲಿ ಅವರೆಲ್ಲರೂ ರೈತರ ಪಾಪ ಮನವಿ ಕೊಡ್ತಾರಂತ. ನಿಮ್ಮ ಅಧ್ಯಕ್ಷರು ಅಂತಾರೆ, ಉಕ್ಕಿರ ತಾಲೂಕು ಅಧ್ಯಕ್ಷರು ಅಂತಾರೆ ಇದ್ರ ಬಗ್ಗೆ ರೀ? ಈಗಾಗಲೇ ಅವರು ಅನೇಕ ಬಾರಿ ಬಾಡ್ಕರ್ ಸರ್ ಮಾತಾಡ್ರಿ, ಇದ್ರ ಬಗ್ಗೆ ಏನಂತೀರಿ? ಭಾಳ ಮಂದಿ ನಿಮ್ಗೆ ಮನವಿ ಕೊಟ್ಟಾರಂತ, ನಮ್ಮ ಬೆಳೆ ವಿಮೆ ಜಮಾ ಆಗಿಲ್ಲ, PM ಯೋಜನೆ ಜಮಾ ಆಗಿಲ್ಲ, ಏನಾಗಿಲ್ಲ, ಅದ್ರ ಬಗ್ಗೆ ರೆಸ್ಪಾನ್ಸ್ ಕೊಡಾಕ್ತಾ ಇರಲಿಲ್ಲ ನಿಮ್ಮ ಕಂದಾಯ ಇಲಾಖೆದವರು. ಅದ್ರ ಬಗ್ಗೆ ಏನಂತೀರಿ ನೀವು? ಮಾನ್ಯ ತಹಶೀಲ್ದಾರ್ಗೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ನಾವು ಬೆಳೆ ಹಾನಿಗೆ ಪರಿಹಾರ ಧರಿಸಬೇಕು ರೈತರಿಗೆ ಅಂತ ಹೇಳಿ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಒಂದು ವಿಷಯ ಮಾತಾಡೋದಕ್ಕೋಸ್ಕರ ನಾವು ರಾಜ್ಯಾಧ್ಯಕ್ಷರಿಗೆ ಅದ್ರ ಬಗ್ಗೆ ನೀವು ಮಾತಾಡಿದಿರಿ ಸಚಿವರ ಜೋಡಿ? ಏನಂದ್ರ ಅದ್ರ ಬಗ್ಗೆ ಕಳಿಸಿದ್ರೆ ಮುಂದೆ ನೋಡೋಣ ಏನಾಗ್ತದೆ ಅಂತ ಇಷ್ಟ ಹೇಳ್ತಾರಲ್ಲ. ಅಲ್ರಿ ಮಂದಿ ಏನಂತಾರೆ ಪಾಪ, ಭಾಳ ಪ್ರಾಬ್ಲಮ್ದಾಗ ಹೋದು ನಾವು ನೀವು ಈ ಸಲ ಮಳೆ ಭಾಳ ಆದೈತೆ ಅಂತಾರೆ. ಅದ್ರ ಬಗ್ಗೆ ಏನಂತೀರಿ ನೀವು? ಇದ್ರ ಬಗ್ಗೆ ಈಗ ಅವರು ಮೇಲ್ ಅಧಿಕಾರಿಗಳು ಏನಾರ ಕ್ರಮ ತಗೋಬೇಕ್ರಿ. ನಮಗಂತೂ ಬಂದು ಕಿರಿಕಿರಿ ಮಾಡೋದ್ರಲ್ಲಿ ರೈತರೆಲ್ಲ ಆಗಿದ್ದೀವಿ. ನಿಮ್ಮ ಮುಂದೆ ಅಂದರೆ ರೈತರ ನಿಮ್ಮ ಗ್ರಾಮ ಲೆಕ್ಕದಿರ ಬರ್ತಾರಲ್ಲ, ಅವ್ರೇನಂದ್ರೆ ಗ್ರಾಮ ಲೆಕ್ಕದಿರ ಯಾರು? ಅವ್ರ ಹೆಸರೇನು ರೀ? ಗ್ರಾಮ ಲೆಕ್ಕದ ಏನು ಮೇಡಮ್ ಹೆಸರು ಗೊತ್ತಿಲ್ಲ. ಹಾಂ ರೀ. ಈಗ ಆ ವಿಷಯಕ್ಕೋಸ್ಕರ ನಾವು ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕರೆಸಿದ್ದೀವಿ. ಅದೇನು ಚರ್ಚೆ ಶಿವ ಸರ್ ಮಾತಾಡ್ರಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯಾಧ್ಯಕ್ಷರೆಲ್ಲ ಗಮನ ತಂದಿದ್ದಾರೆ ಆಲ್ಮೋಸ್ಟು. ಮತ್ತು ಅವರ ಕೈಲಾದಷ್ಟು ತಹಸೀಲ್ದಾರ್ ಆಗಲಿ ಅನೇಕ ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮನವಿ ಪತ್ರ ಸಲ್ಲಿಸಿದ್ರು ಈ ರೈತ ಗಮನಕ್ಕೆ ಬರಲು ಹುಚ್ಚಾಟ ಮಾಡ್ತಾ ಇದ್ದ ಅಧಿಕಾರಿಗಳನ್ನು ಕಂಡು ಬರ್ತಾ ಇದೆ. ಅರ್ಥಾಯ್ತಲ್ರಿ? ಹೌದಾ? ಪಾಪ ಎಷ್ಟೋ ಬಾಡ್ಕೊಂಡು ಬೆಳಗಿಂದ ಸಾಯಂಕಾಲ ಆಫೀಸ್ಗಳೆಲ್ಲ ತಿರುಗಾಡ್ತಾ ಇದ್ದಾರೆ. ಒಂದು ಹಾಸ್ಪಿಟಲ್ ಹಾಕೋದು ತಿರುಗಾಡೋ ಹೋಗ್ತಿ. ಅದ್ರ ಬಗ್ಗೆ ಇಸ್ಮಾಲ್ ಕೊಡ್ತಾರಲ್ಲ, ನೀಚ ಅಧಿಕಾರಿ ಧಿಕ್ಕಾರ ಅಂತ ಹೇಳ್ತೇನೆ ನನಗೆ. ಆದಷ್ಟು ಬೇಗ ಅದನ್ನ ಪರಿಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಮತ್ತು ಯಾವುದೇ ರೈತ ಸಮಾಜದ ಸಂಘಟನೆ ವತಿಯಿಂದ ಹೋದರೆ ಸರಿಯಾಗಿ ಒಂದು ಪರಿಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರಲ್ಲ ಅಂತ ನಮ್ಗೊಂದು ತಿಳುವಳಿಕೆ ಬಂದಿದೆ. ಶಿವಾಜಿ ಸರ್, ಈ ಸಲ ನಿಮ್ದು ಅಧಿವೇಶನದಾಗ ಯಾವ ಟೈಪ್ ನಿಮ್ದು ಇರ್ಬೇಕಾ ಹೋರಾಟಗ? ಈ ರೈತ ಸಂಘ ಚಳವಳಿ ಪ್ರಕಾರ ನಮ್ಮ ರಾಜ್ಯಾಧ್ಯಕ್ಷ ಗಮನಕ್ಕೆ ತಂದು ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ನಾವು ಪ್ರತಿ ಒಂದು ಗ್ರಾಮ ಆಗಲಿ ರಾಜ್ಯದಲ್ಲಿ ಆಗುವಂಥ ರೈತರಿಗೆ ಅನ್ಯಾಯವಾಗಿ ಹೋರಾಡಕ್ಕೆ ನಾವು ಸಿದ್ಧ. ರಾಜ್ಯ ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಹೋರಾಡಕ್ಕೆ ಸಿದ್ಧ ಅಂತ ನಾನು ಹೇಳಪಡ್ತೇವೆ. ಈ ವರ್ಷ ಪ್ರಾಬ್ಲಮ್ ಸಾಲ್ವ್ ಆಗೋದ ರೈತರದ ಸಾರ್ ಆಗಲೇಬೇಕು. ಅದು ಆಗ್ಬೋದಾ? ಇಲ್ಲ ಆಗಲೇಬೇಕು. ಆಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋರು ನೀವು? ಮುಂದಿನ ಅವ್ರ ಕುತಂತ್ರಗೆ ನಾವು ಹೋರಾಟ ಮಾಡ್ತೇವೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮಗೆ.